ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದೊಂದು ಚಿಂಟು ಇತ್ತು ಅಂತ ಅಂದರೆ ಏನು ಬೇಡ ಅಲ್ವಾ ಮಗಳೇ? ಅಲ್ಲಿ ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ತೋಟದಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಯಾಕೋ ಸಿಕ್ಕಾಪಟ್ಟೆ ತಲೆನೋವು ಅಂತ ಅನ್ನಿಸ್ತಾ ಇದೆ. ಎಣ್ಣೆ ಚೆನ್ನಾಗಿ ಹಚ್ಕೊಂಡು, ಹರಳೆಣ್ಣೆ ಹಚ್ಕೊಂಡು, ಕೊಬ್ಬರಿಣ್ಣೆ ಹಚ್ಕೊಂಡು, ಚೆನ್ನಾಗಿ ಮಸಾಜ್ ಮಾಡಿಕೊಂಡು ತಲೆ ಬಾಚ್ಕೊಂಡು ಬಂದೆ. ಸಿಕ್ಕಾಪಟ್ಟೆ ಯಾಕೋ ಹೆಡ್ಡೇಕ್ ಅಂತ ಅನ್ನಿಸ್ತಾ ಇದೆ. ಒಂಥರ ಕಣ್ಣಲ್ಲೆಲ್ಲ ನೀರು ಬರ್ತಾಯಿದೆ. ಏನಾದ್ರೂ ಒಂದು ವಸ್ತು ನೋಡ್ತಾ ಇದ್ರೆ ಹಂಗೇ ಕಣ್ಣಲ್ಲೆಲ್ಲ ನೀರು ಬರ್ತಾಯಿದೆ. ನನಗೇನು ತಲೆನೋವು ಬರೋದೇನು ಹೊಸ್ತಲ್ಲ, ಆದರೆ ಇವತ್ತು ಯಾಕೆ ಸಿಕ್ಕಾಪಟ್ಟೆ ನೋವ್ತಾ ಇದೆ. ತಲೆನೋವು ಬಂದು ಎಷ್ಟೊಂದು ದಿನ ಆಗಿತ್ತು. ಇವಾಗ ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಒಂದು ಟ್ಯಾಬ್ಲೆಟ್ಸ್ ಏನಾದರೂ ತೊಗೊಂಡ್ರೆ ಹೋಗುತ್ತೆ. ಮತ್ತು ಅದೇನು ಅಂತ ಗೊತ್ತಿಲ್ಲ, ಇಲ್ಲ ವೆದರ್ ಚೇಂಜ್ ಆಗಿರೋದಕ್ಕೋ ಏನು ಅಂತ ಗೊತ್ತಿಲ್ಲ, ತಲೆನೋವ್ತಾ ಇತ್ತು. ಹಾಗಾಗಿ ಬಂದು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ದೆ. ಈಗ ಕೆಲಸನ ಶುರು ಮಾಡ್ಕೊಳ್ಬೇಕು. ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು, ದಾಳಿಂಬೆ ಚಿಗುರನ್ನ ಏನು ಕಟ್ ಮಾಡಬೇಕು ಅಂತ. ಅದ್ರ ಬಗ್ಗೆ ನನಗೆ ಎಷ್ಟು ಗೊತ್ತು ಅಷ್ಟು ಹೇಳ್ತೀನಿ, ನಾನು ಎಷ್ಟು ತಿಳ್ಕೊಂಡಿದ್ದೀನಿ. ನನಗೆ ಇದರಲ್ಲಿ ಪೂರ್ತಿ ಗೊತ್ತು ಅಂತೇನಲ್ಲ. ನಾವು ಫಸ್ಟು ಟೈಮ್ ದಾಳಿಂಬೆದು ಹಾಕಿರೋದು, ಅಂದರೆ ಇನ್ನು ಫಸ್ಟ್ 2 ವರ್ಷ ಆಗಿದೆ ಹಾಕಿ. ಫಸ್ಟ್ ಟೈಮ್ ಫಸಲು ತೆಗೆದಿರೋದು, ಅಂದರೆ ಇನ್ನು ದಾಳಿಂಬೆ ಕಾಯಿ ನಿಲ್ಲಿಸಿರೋದು. ಹಾಗಾಗಿ ಸಂಪೂರ್ಣವಾಗಿ ನನಗೂ ಏನು ಗೊತ್ತಿಲ್ಲ. ನಾನು ಎಷ್ಟು ತಿಳ್ಕೊಂಡಿದ್ದೀನಿ, ನನಗೆ ನನ್ನ ಹಸ್ಬೆಂಡ್ ಎಷ್ಟು ಹೇಳಿದ್ದಾರೆ ನನಗೆ ಅಷ್ಟೇ ಗೊತ್ತಿರೋದು. ನಾವೇನಕ್ಕೆ ಮುರಿತೀವಿ ಅನ್ನೋ ಕಾರಣ ತಿಳಿಸ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ನೀರು ನೋಡ್ಬೋದು ಎಷ್ಟು ನೀರು ನಿಂತಿದೆ ಅಂತ. ರಾತ್ರೆಲ್ಲ ಮಳೆ ಬಂದು ನೀರು ಕುಡಿದು ಇಷ್ಟು ಉಳ್ಕೊಂಡಿರೋದು. ಎಲ್ಲ ಹೊಲದಲ್ಲೂ ಕೂಡ ಇದೇ ರೀತಿಯಾಗಿ ನೀರು ತುಂಬಿಕೊಂಡಿದೆ. ಈಗ ಚಿಗುರು ಕಟ್ ಮಾಡ್ತಾ ಇದ್ದೀವಿ. ಏನು ಕಟ್ ಮಾಡೋದು ಅಂತ ಅಂದರೆ, ಗಿಡಕ್ಕೆ ಸ್ಟ್ರೆಂತ್ ಬರಬೇಕು ಅಂತ ಅಂದರೆ ಫುಲ್ಲು ಹಂಗೆ ಕೊಂಗೆ ಉದ್ದ ಬೆಳೀತಾ ಹೋದರೆ ಆ ಕೊಂಗೆಗೆ ಅಷ್ಟು ಗಟ್ಟಿ ಇರೋದಿಲ್ಲ. ಈ ಥರ ಕಟ್ ಮಾಡಿದಾಗ ಅದಿನ್ನೂ ಬಲಿಯುತ್ತೆ, ಸ್ಟ್ರಾಂಗ್ ಆಗುತ್ತೆ ಅಂತ. ಜೊತೆಗೆ ಕಾಯಿ ಕೂಡ ದಪ್ಪ ಆಗುತ್ತೆ. ಇವಾಗ ಅದಕ್ಕೆ ಗೊಬ್ಬರ ಏನು ಹಾಕಿರ್ತೀವಿ ಅದೆಲ್ಲ ಕಾಯಿಗೆ ತೊಗೋಬೇಕು. ಅದು ಅಂತ ಅಂದರೆ ಚಿಗುರು ಕಟ್ ಮಾಡಬೇಕು. ಇಲ್ಲ ಅಂತಂದರೆ ಚಿಗುರು ಜಾಸ್ತಿ ಬೆಳೀತಾ ಹೋದಂಗೆ ಕಾಯಿ ತುಂಬ ದಪ್ಪ ಆಗೋದಿಲ್ಲ, ಒಂದು ಮೀಡಿಯಮ್ ಅಲ್ಲಿವರೆಗೂ ಬಂದು ನಿಂತ್ಕೊಳ್ಳುತ್ತೆ. ಇಷ್ಟು ಕಾರಣಕ್ಕೆ ನಾವು ತೆಗಿತೀವಿ. ಇನ್ನು ಕೆಲವರು ಯಾವ್ಯಾವ ಕಾರಣಕ್ಕೆ ತೆಗಿತಾರೋ ಗೊತ್ತಿಲ್ಲ. ನಾವು ಫಸ್ಟ್ ಮೇನ್ ಇದು ಚಿಗುರು ತೆಗಿಯೋದ್ರಿಂದ ಕಾಯಿ ದಪ್ಪ ಆಗುತ್ತೆ. ಅದು ಆ ಕಾರಣಕ್ಕೋಸ್ಕರ ಚಿಗುರು ಕಟ್ ಮಾಡಿ ತೆಗಿತೀವಿ. ಇವಾಗ ಎಲ್ಲ ಫುಲ್ ಕಟ್ ಮಾಡ್ದಂಗೆ ಆಗೇ ಬಿಟ್ಟರೆ ಫುಲ್ ದೊಡ್ಡ ಗಿಡ ಆಗಿಬಿಡುತ್ತೆ. ಅಂದರೆ ಅದು ಗಟ್ಟಿ ಇರೋದಿಲ್ಲ, ಕೊಂಗೆ ಫುಲ್ಲು ಉದ್ದ ಬೆಳ್ಕೊಂಡು ಹೋಗುತ್ತೆ. ಆ ಕಾರಣಗಳಿಂದ ತೆಗಿತೀವಿ. ಹಾಗೆ ಒಬ್ಬರು ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು, ಅಕ್ಕ ನೀವು ಮೆಂತೆ ರೈಸ್ ಮಾಡಿದ್ರಲ್ಲ ಅದು ಕಹಿ ಆಗಲ್ವಾ, ಲಡ್ಡುನು ತಿಂತಾಳ ಅಂತ. ಇವತ್ತು ಕೂಡ ಮೆಂತೆ ರೈಸ್ ಮಾಡಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ಕಡೆ ಇದನ್ನು ಬಾಣಂತಿಯರಿಗೆ ಹೆಚ್ಚು ಮಾಡಿಕೊಡ್ತಾರೆ. ಒಗ್ಗರಣೆಯಲ್ಲಿ ಮೆಂತೆ ಎಲ್ಲ ಫ್ರೈ ಮಾಡಿರೋದ್ರಿಂದ ಸ್ವಲ್ಪನೂ ಅಷ್ಟೊಂದೇನು ಕಹಿ ಅಂತ ಅನಿಸೋದಿಲ್ಲ. ಅದರಲ್ಲೂ ನಮಗೆ ಅಭ್ಯಾಸ ಆಗಿದೆ, ಹಾಗಾಗಿ ಕಹಿ ಅಂತ ನಮಗೇನು ಅನಿಸಲ್ಲ. ಲಡ್ಡು ಕೂಡ ಅದನ್ನು ಇಷ್ಟಪಟ್ಟು ತಿಂತಾಳೆ. ಅದಕ್ಕಂತೂ ತುಪ್ಪ ಅಥವಾ ಮೊಸರು ಎರಡರಲ್ಲಿ ಒಂದು ಹಾಕೊಟ್ರೂ ಸಾಕು, ತುಂಬ ಇಷ್ಟಪಟ್ಟು ತಿಂತಾಳೆ. ಇದನ್ನು ನಮ್ಮ ಕಡೆ ಬಾಣಂತಿಯರಿಗೆ ಹೆಚ್ಚು ಮಾಡಿಕೊಡ್ತಾರೆ. ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಇದು 2 ದಿನದ ವ್ಲಾಗ್ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಹಸ್ಬೆಂಡ್ ಇವಾಗ ಶುಂಠಿಗೆಲ್ಲ ಔಷಧಿ ಹೊಡಿತಾ ಇದ್ರು. ನಾನು ಸ್ವಲ್ಪ ಕಳೆ ಕೀಳ್ತಾ ಇದ್ದೆ. ನೋಡ್ಬೋದು ಒಂದು ಲೈನಲ್ಲೇ ಎಷ್ಟು ಕಳೆ ಸಿಗ್ತಾ ಇದೆ ಅಂತ. ನೋಡೋದಕ್ಕೆ ದೂರದಿಂದ ನೋಡಿದರೆ ಕಳೆನೇ ಇಲ್ಲ ಅಂತ ಅನಿಸುತ್ತೆ. ಕೀಳೋದಕ್ಕೆ ಹೋದಾಗ್ಲೇ ಗೊತ್ತಾಗೋದು ಎಷ್ಟು ಕಳೆ ಇದೆ ಅಂತ. ಒಬ್ಬರು ಇಬ್ಬರು ಯಾವುದೇ ಕಾರಣಕ್ಕೂ ಎಲ್ಲ ಕೆಲಸನೂ ಮಾಡೋದಕ್ಕಾಗೋದಿಲ್ಲ. ಕೆಲಸದವ್ರಿಗೆ ಹೇಳಿದ್ದೀವಿ ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಬರೋದು ಇನ್ನೂ 4 ದಿನ ಲೇಟ್ ಆಗುತ್ತೆ. ಹಾಗಾಗಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ನಾವು ಮಾಡ್ತಾ ಇರೋದು. ಎಲ್ಲದನ್ನು ಕೆಲಸದವ್ರ ಕೈಲೇ ಮಾಡಿಸ್ತೀವಿ ಅಂತಂದರೆ ಖಂಡಿತ ಆಗೋದಿಲ್ಲ. ಹಾಗೆ ಇದೊಂದು ಜಾಗ ಯಾಕೋ ಕ್ಲೀನ್ ಮಾಡ್ದಂಗೆ ಹಾಗೆ ಉಳ್ಕೊಳ್ತಾ ಇತ್ತು. ಈ ಕಡೆ ಪಾಲಕ್ ಸೊಪ್ಪಿದೆ, ಈ ಕಡೆ ಸ್ವಲ್ಪ ಮೆಂತ್ಯ ಸೊಪ್ಪಿದೆ, ಇನ್ನು ಗಿಡಗಳಿದೆ. ಯಾಕೋ ಕಳೆ ಕೀಳಬೇಕು ಅಂತ ಅಂದ್ಕೊಂಡ್ರು ಈ ಜಾಗದಲ್ಲಿ ತುಂಬ ದಿನದಿಂದ ಹಾಗೇ ಉಳ್ಕೊಳ್ತಾ ಇತ್ತು. ಕೊನೆಗೂ ಇವತ್ತು ಮಧ್ಯಾಹ್ನ ರೆಸ್ಟಿಗೆ ಬಂದಿದ್ದಲ್ಲ, ಆವಾಗ ಎಲ್ಲ ಕಿತ್ತು ಕ್ಲೀನ್ ಮಾಡಿ ಎಲ್ಲ ಆಯಿತು. ನಾಳೆಗಿಂತ ಸ್ವಲ್ಪ ನನ್ನ ಮಗಳಿಗೆ ಇದೊಂದು ಚಿಂಟು ಇತ್ತು ಅಂತ ಅಂದರೆ ಏನು ಬೇಡ ಅಲ್ವಾ ಮಗಳೇ? ಅಲ್ಲಿ ಚಿಂಟು ನೋಡ್ತಾ ಇರೋದು. ಪಿಲ್ಲೋ ಕವರ್ನೆಲ್ಲ ತೊಳೆಯೋಕೆ ಹಾಕಿದ್ದೆ. ಇಲ್ಲಿ ಗೊಂಬೆ ಹಿಡ್ಕೊಂಡು ಆಟ ಆಡ್ತಾ ಇರೋದು. ಏನದು? ಯಾಕಂಗೆ ಪೇಪರ್ ಪೀಸ್ ಮಾಡಿ ಹಾಕ್ತಾ ಇದೆಯಾ? ಹಂಗೆ ಪೇಪರ್ ಪೀಸ್ ಮಾಡ್ತಾರಾ? ಏನು ಪ್ಯಾಂಪರ್ಸ್? ಅದು ಅಷ್ಟು ಚಿಕ್ಕ ಪ್ಯಾಂಪರ್ಸು. ಹೊಸ ಗೊಂಬೆ ತೊಗೊಂಡ್ಬಿಟ್ಟಿದ್ಯಾ? ಹಳೆ ಗೊಂಬೆ ಅದನ್ನ ರೋಸ್ಟ್ ಮಾಡಿ ಬಿಸಾಕಿದಾ? ಏನು ಊಟ ಮಾಡಿದೆ? ಏನು ಊಟ ಮಾಡಿದೆ? ಹಾಲು ಅನ್ನಲ್ವ ಮಗನೆ? ನಿಂಗೆ ಗೊತ್ತಿಲ್ವ ಏನು ಊಟ ಮಾಡಿದೆ ಅಂತ?
ಲಡ್ಡುಗೆ ಮಲಗೋದಕ್ಕೆ ಅಂತ ಬೆಡ್ಶೀಟ್ ಎಲ್ಲ ಕೊಟ್ಟು ಮಲಗಿಸಿದ್ರೆ ಅವಳೆದ್ದು ಗೊಂಬೆ ಮಲಗಿಸ್ಕೊಂಡು ಇವೆಲ್ಲ ಪ್ಯಾಂಪರ್ಸ್ ಅಂತೆ ಅದೆಲ್ಲ ಅದು ಪ್ಯಾಂಪರ್ಸ್ ಇಟ್ಕೊಳ್ಳೋದಕ್ಕೆ ಜಾಗ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಚಿಂಟು ಒಂದು ಗೊಂಬೆ ಒಂದಿತ್ತು ಅಂತಂದರೆ ನನ್ನ ಬಂಗಾರಿ ತಲೆನೇ ತಿನ್ನಲ್ಲ, ಆಟ ಆಡ್ಕೊಂಡು ಇರ್ತಾಳೆ ಅಲ್ವಾ ಬಂಗಾರಿ? ಬಾಯ್ ಮಾಡು. ನನ್ನ ಮಗಳ ಜೊತೆ ಆಟ ಆಡಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಅಷ್ಟೆಲ್ಲ ಮುಗಿಸೋ ಅಷ್ಟರಲ್ಲಿ ಸಂಜೆ ಆಯಿತು. ಮತ್ತು ಸಂಜೆ ಮಾಮೂಲಿ ತೋಟಕ್ಕೆ ಬಂದು ಹಸುಗಳನ್ನ ವಾಪಸ್ ಮನೆಗೆ ಹಿಡ್ಕೊಂಡು ಹೋಗೋದು. ಈ ಹಸು ಹೇಗೆ ಅಂತ ಅಂದರೆ ಇವಳ ಹೆಸರು ರಾಣಿ ಅಂತ. ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದಾಳೆ. ನಾವು ಹೋದ ತಕ್ಷಣ ಸಾಕು ಬಟ್ಟೆಗೆ ಬಂದು ನಿಂತ್ಕೊಳ್ತಾಳೆ. ನಾವು ಎಷ್ಟೇ ದೂರ ಹೋಗ್ತಾ ಇದ್ರೂ ಅವಳು ಹಗ್ಗ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಪಕ್ಕಕ್ಕೆ ಬಂದು ನಿಂತ್ಕೊಳ್ತಾ ಇರ್ತಾಳೆ. ಹಾಗೆ ಈ ಗೌರಿ ನೋಡಿ ಸ್ವಲ್ಪ ಬೇಗ ಮುಂದೆ ಕಟ್ಟಿದರೆ ಇಷ್ಟು ನೀಟಾಗಿ ತಿನ್ನೋದಿಲ್ಲ. ಇದ್ರೊಳಗೆ ಚೆನ್ನಾಗಿ ಮೇವಿದೆ. ಇದು ಆಗ್ಲೂ ಬಳ್ಳಿ ಹಾಕಿದ್ವಿ, ಅದು ಕಟಾವಾದ್ಮೇಲೆ ಅದಕ್ಕೇ ಕರು ಕಟ್ತಾ ಇದ್ದೀವಿ. ಹಸುಗಳನ್ನೆಲ್ಲ ಕಟ್ಟಿದರೆ ದಡಿಯೆಲ್ಲ ಮುರಿದಾಕುತ್ತೆ, ಹಾಗಾಗಿ ಮತ್ತೆಲ್ಲ ವೇಸ್ಟ್ ಆಗುತ್ತೆ ಅಂತ ಕರು ಮಾತ್ರ ಕಟ್ತಾ ಇದ್ದೀವಿ. ಹಾಗಾಗಿ ಅವಳಿಗೆ ಫುಲ್ ಹಬ್ಬ ಅಂತಲೇ ಹೇಳ್ಬೋದು. ಒಳ್ಳೆ ಅಕ್ಕಿ ಹುಲ್ಲಿದೆ, ಚೆನ್ನಾಗಿ ತಿನ್ಕೊಂಡಿದ್ದಾಳೆ. ನಾನು ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ಸೊನ್ನೆ ಶುರುವಾಗಿತ್ತು. ಪ್ರತಿದಿನ ಮಳೆ ಬರ್ತಾ ಇದೆ, ಏನಾದ್ರೂ ಮಳೇಲಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಹಪ್ಳ, ಬೋಟಿ, ಸಂಡಿಗೆ ಎಲ್ಲದನ್ನು ಎಣ್ಣೆಲಿ ತಾಳಿಸ್ತಾ ಇದ್ದೆ. ನನ್ನ ಮಕ್ಕಳಿಗೆ ಹಪ್ಳ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಹಪ್ಳ ಅಂದರೆ ಇದು ಬೋಟಿ ಇಷ್ಟ. ನನ್ನ ಹಸ್ಬೆಂಡ್ಗೆ ಆಲೂಗಡ್ಡೆ ಚಿಪ್ಸ್ ಇಷ್ಟ. ಇದ್ರ ಮನೆಯಲ್ಲೇ ಆಲೂಗಡ್ಡೆನ ಸ್ಲೈಸ್ ಮಾಡಿ ಬೇಯಿಸಿ ಒಣಗಾಕಿರೋದು. ಒಂದ್ಸಲ ವ್ಲಾಗಲ್ಲಿ ತೋರಿಸಿದ್ದೆ ಯಾವ ರೀತಿಯಾಗಿ ಮಾಡೋದು ಅಂತ. ಅವರಿಗೆ ಹೊರಗಡೆ ಫುಡ್ಡೆಲ್ಲ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ, ಅವರು ಇಷ್ಟನೇ ಪಡೋದಿಲ್ಲ ಹೊರಗಡೆ ಫುಡ್, ತುಂಬ ಕಡಿಮೆ. ಹಾಗೆ ನಮ್ಮಮ್ಮ ಹಪ್ಳ ಮಾಡಿಕೊಟ್ಟು ಕಳಿಸಿದ್ರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಪ್ಳನೇ ಸಂಡಿಗೆ ರೀತಿ ಇದೆ, ಒಳ್ಳೆ ಚೆನ್ನಾಗಿ ಅಗಲ ಆಗುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ, ಚಳಿಗೆ ಚೆನ್ನಾಗಿರುತ್ತೆ. ಏನು ಮಾಡ್ತಿದ್ದೀನಿ ನಿತ್ಯ? ಪಾತ್ರೆ ಬೆಳಗ್ತಾ ಇದೆಯಾ, ಅಂಗಿ ತೊಳ್ಕೊಳ್ತಾ ಇದೆಯಾ? ಅಂಗಿ ಎಲ್ಲ ಪೂರ್ತಿ ನೆಂದೋಯ್ತೆ, ಅದಕ್ಕೆ ಅಂಗಿ ನೆನೆಸ್ಕೊಳ್ಳೋದಾ? ಅಷ್ಟೊಂದು ಪಾತ್ರೆ ಹೆಂಗೆ ತೊಳಿತೀಯಾ? ಕೈ ನೋವಾಗಲ್ವಾ? ಒಂದು ಮಿಕ್ಸಿ ಜಾರು, 2 ಪ್ಲೇಟು, ಒಂದು ಇದು ಹಿಡ್ಕೊಂಡು ಕೂತ್ಕೊಂಡು ಅರ್ಧ ಗಂಟೆ ಆಗುತ್ತೆ ಎದ್ದು ಬರೋ ಅಷ್ಟರಲ್ಲಿ ಅಲ್ವಾ? ಮಾತಾಡಲ್ಲ ಈಗ ಸಾಂಬಾರು ಮಾಡೋದಕ್ಕೆ ಅಂತ ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಅದಕ್ಕೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಮೊಳಕೆ ಕಾಳು ಸಾಂಬಾರು, ಸ್ವಲ್ಪ ಸೊಪ್ಪು ಕೂಡ ಹಾಕಿದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನೇ ಬೆಳೆದಿರುವಂತಹ ಪಾಲಕ್ ಸೊಪ್ಪು. ಈ ಕಡೆ ಒಗ್ಗರಣೆ ಕೂಡ ರೆಡಿಯಾಗಿದೆ, ಅದಕ್ಕೆ ಟೊಮೊಟೊ ಹಾಕ್ತೀನಿ ಆ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ಮೊಳಕೆ ಹುರುಳಿಕಾಳು, ಹಾಗೆ ನೆನೆಸಿಟ್ಟಿರುವಂತಹ ಹೆಸರು ಕಾಳು, ಕಡಲೆಕಾಳು, ಹಾಗೆ ಜೊತೆಗೆ ಸ್ವಲ್ಪ ತೊಗರಿಬೇಳೆ, ಅವರೆಬೇಳೆನೂ ಕೂಡ ತೊಳೆದ್ಬಿಟ್ಟು ಹಾಕಿದ್ದೀನಿ. ಅದಕ್ಕೆ ಪಾಲಕ್ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೆ. 2 ವಿಷಲ್ ಚೆನ್ನಾಗಿ ಕೂಗಿಸ್ಕೊಂಡಿದ್ದೀನಿ. ಖಾರ ರುಬ್ಬೋದಕ್ಕೆ ಖಾರದ ಪುಡಿ, ಧನಿಯಾದ ಪುಡಿ, ಹಾಗೆ ಸ್ವಲ್ಪ ಬೇಯಿಸಿಟ್ಟಿರುವಂತಹ ಸೊಪ್ಪು, ಕಾಳು, ಹಾಗೆ ಈರುಳ್ಳಿ, ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಕೂಡ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ಳೋದು. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಈ ಸಾಂಬಾರು ಟೇಸ್ಟ್ ಸಖತ್ತಾಗಿರುತ್ತೆ. ಸಾಂಬಾರೆಲ್ಲ ಮಾಡಿ ಆಯಿತು. ಹಾಗೆ ನೀರು ಬಿಟ್ಟಿದ್ರು ಮನೆ ಮುಂದೆ, ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೆ. ಇವಾಗ ಡೈಲಿ ಮಳೆ ಬರ್ತಾ ಇದೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಪಾಚಿ ಬೆಳ್ಕೊಂಡು ಥರ ಆಗಿಬಿಟ್ಟಿತ್ತು. ಅದು ನೀರು ಬಿಟ್ಟಿದ್ರಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ನೀರಿನ್ನೂ ಜೋರಾಗಿ ಬಿಟ್ಟಿದ್ದಿದ್ರೆ ಕ್ಲೀನ್ ಮಾಡಿದರೆ ನೀಟಾಗಿ ಹೋಗೋದು. ಅದ್ಯಾಕೋ ನಿಧಾನ ಬರ್ತಾಯಿತ್ತು. ಅಷ್ಟರಲ್ಲೇ ಎಷ್ಟಾಗುತ್ತೆ ಅಷ್ಟನ್ನು ಕ್ಲೀನ್ ಮಾಡಿಕೊಂಡೆ ಮನೆ ಮುಂದೆಲ್ಲ. ಡ್ರಮ್ಗಳೆಲ್ಲ ತೊಳೆಯೋದಿತ್ತು, ತೊಳೆದು ನೀರೆಲ್ಲ ಸ್ಟಾಕ್ ಮಾಡಿಕೊಂಡೆ. 2 ದಿನಕ್ಕೊಂದ್ಸಲ ನೀರು ಬಿಡ್ತಾರೆ, ಹಾಗಾಗಿ ನೀರು ಬಿಟ್ಟಾಗಲೇ ಎಲ್ಲ ಸ್ಟಾಕ್ ಮಾಡ್ಕೊಳ್ಬೇಕು. ನೀರಿಲ್ಲ ಅಂತಂದರೆ ಏನು ಮಾಡೋದಕ್ಕಾಗೋದಿಲ್ಲ. ನಾನು ಇವತ್ತಿನ ವ್ಲಾಗಲ್ಲಿ ನನ್ನ ನಾರ್ಮಲ್ ರೂಟೀನ್ ತೋರಿಸಿದ್ದೀನಿ. ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ದಿನ ಯಾವ ರೀತಿ ಆಗಿರುತ್ತೆ ಅಂತ. ಮಕ್ಕಳನ್ನ ನೋಡ್ಕೊಳ್ಳೋದು, ಮನೆ ಕೆಲಸ ಮಾಡೋದು, ತೋಟಕ್ಕೆ ಹೋಗೋದು, ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡಿ ವಾಪಸ್ ಬಂದು ಮತ್ತೆ ಅಡುಗೆ ತಿಂಡಿ, ಅದೇ ಮನೆ ಕೆಲಸ ಮಾಡೋದು. ನನ್ನ ಪ್ರತಿದಿನದ ರೂಟೀನ್ ಇದೇ ರೀತಿ ಆಗಿರುತ್ತೆ. ನನ್ನ ಈ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ರೂಟೀನ್ ನಿಮಗೆ ಇಷ್ಟ ಆಗಿದರೆ, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ, ನನ್ನ ಕಂಟೆಂಟ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.